ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಮೇ 4ರ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬದಲಾವಣೆಗಳಾಗುತ್ತೆ ಅಂತಕ್ಕಂಥ ಚರ್ಚೆ ಈಗ ವ್ಯಾಪಕವಾಗಿ ನಡೀತಾ ಇದೆ. ಇದು ಕಾಂಗ್ರೆಸ್ ಅಷ್ಟೇ ಅಲ್ಲದೆ ಬಿಜೆಪಿಯಲ್ಲೂ ಕೂಡ ರಾಜ್ಯಸಭೆಗಾಗಿ ಒಂದು ದಂಗಲ್ ಏರ್ಪಡುವಂತಹ ಎಲ್ಲಾ ಮುನ್ಸೂಚನೆಗಳು ಸದ್ಯ ಇರ್ತಕ್ಕಂಥದ್ದು. ಬಿಜೆಪಿಯಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಪೇಜನ್ನ ಲೈಕ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ ಪೇಜನ್ನ ಫಾಲೋ ಮಾಡಿ. ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಐಕನ್ ಒತ್ತೋದನ್ನ ಮರೆಯಬೇಡಿ. ರಾಜ್ಯದಲ್ಲಿ ಈಗ ರಾಜ್ಯಸಭೆ ದಂಗಲ್ ಆರಂಭವಾಗಿರ್ತಕ್ಕಂಥದ್ದು. ಮೇ 4ರ ಉಪಚುನಾವಣೆ ಫಲಿತಾಂಶದ ಬಳಿಕ ಇದು ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ರಾಜ್ಯದಲ್ಲಿ ಈಗ ಜೂನ್ 25ಕ್ಕೆ ರಾಜ್ಯಸಭಾ ಸದಸ್ಯ ಈರಣ್ಣ ಕರಡಿ ಅವರ ಅವಧಿ ಮುಗಿತದೆ. ಈ ಅವಧಿಗೆ ಮುಂದಿನ ಬಾರಿ ಯಾರ ಆಯ್ಕೆ ಅಂತಕ್ಕಂಥದ್ದು ಬಿಜೆಪಿಯಲ್ಲಿ ಈಗ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ರಾಜ್ಯಸಭಾ ಸದಸ್ಯರಾಗಿ ಈ ಹಿಂದೆ ಈರಣ್ಣ ಕರಡಿ ಅವರನ್ನ ಸಾಮಾನ್ಯ ಕಾರ್ಯಕರ್ತರನ್ನ ಆಯ್ಕೆ ಮಾಡಿದ್ದು ಬಿಜೆಪಿ ಮತ್ತು ರಾಜ್ಯದಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣವಾಗಿತ್ತು. ಅಂದಿನ 5 ವರ್ಷಗಳ ಹಿಂದೆ ಮಾಜಿ ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆ, ರಮೇಶ್ ಕತ್ತಿ ಸೇರಿದಂತೆ ಅನೇಕ ಘಟಾನುಘಟಿ ನಾಯಕರು ಈ ಒಂದು ರೇಸ್ ನಲ್ಲಿದ್ರು ಕೂಡ ಬಿಜೆಪಿ ಹೈಕಮಾಂಡ್ ಎಲ್ಲರಿಗೂ ಶಾಕ್ ಕೊಟ್ಟು ಈರಣ್ಣ ಕರಡಿ ಅವರನ್ನ ಆಯ್ಕೆ ಮಾಡಿತ್ತು. ಈಗ ಈರಣ್ಣ ಕರಡಿ ಅವರ ಅವಧಿ ಮುಗಿದಿದೆ, ಮುಂದಿನ ಅವಧಿಗೆ ಅವಕಾಶ ಕೊಡಿ ಅಂತ ಹೇಳಿ ಈರಣ್ಣ ಕರಡಿ ಅವರು ಈಗಾಗಲೇ ಕೇಳುವಂತ ಸಾಧ್ಯತೆ ಇದೆ. ಆದ್ರೆ ಈ ಬಾರಿ ಏನು ಸಂಖ್ಯಾಬಲದ ಆಧಾರದ ಮೇಲೆ ಬಿಜೆಪಿಗೆ ಒಂದೇ ಸ್ಥಾನ ಸಿಗಲಿದ್ದು, ಈ ಸ್ಥಾನ ಯಾರ ಪಾರಾಗಲಿದೆ ಅಂತಕ್ಕಂಥದ್ದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇದು ಏನು ಅಂತಂದ್ರೆ ಉತ್ತರ ಕರ್ನಾಟಕದ ಲಿಂಗಾಯತರ ಪಾಲಾಗುತ್ತಾ ಅಥವಾ ಬೆಂಗಳೂರು ಭಾಗದ ಒಕ್ಕಲಿಗರ ಪಾಲಾಗುತ್ತಾ ಅಂತಕ್ಕಂಥ ಚರ್ಚೆಗಳು ನಡೀತಾ ಇದೆ. ರಾಜ್ಯ ಬಿಜೆಪಿ ಈ ನಿಟ್ಟಿನಲ್ಲಿ ಈಗಾಗಲೇ ಒಂದು ಹಂತದ ಚರ್ಚೆಯನ್ನು ನಡೆಸಿದೆ. ಮಾಜಿ ಮುಖ್ಯಮಂತ್ರಿ ಮತ್ತು ಬೆಂಗಳೂರು ಉತ್ತರ ಮತಕ್ಷೇತ್ರದ ಹಿಂದಿನ ಲೋಕಸಭಾ ಸದಸ್ಯ ಡಿ.ವಿ. ಸದಾನಂದ ಗೌಡರ ಹೆಸರನ್ನ ಕಳಿಸಕ್ಕೆ ರಾಜ್ಯ ಬಿಜೆಪಿಯಲ್ಲಿ ಚರ್ಚೆಗಳು ನಡೆದಿವೆ. ಈ ಮೂಲಕ ಏನಂದ್ರೆ ಒಕ್ಕಲಿಗರನ್ನ ಸೆಳೆಯುವ ನಿಟ್ಟಿನಲ್ಲಿ ಡಿ.ವಿ. ಸದಾನಂದ ಗೌಡರನ್ನ ರಾಜ್ಯಸಭೆಗೆ ಕಳಿಸುವ ಅನಿವಾರ್ಯತೆ ಬಗ್ಗೆ ವಿಜಯೇಂದ್ರ ಈಗಾಗಲೇ ಅನೇಕ ಸುತ್ತಿನ ಚರ್ಚೆ ನಡೆಸಿದ್ದಾರೆ. ಮತ್ತೊಂದು ಕಡೆ ಏನು ಹೊಸ ಹೆಸರು ತೇಲಿ ಬಂದಿರತಕ್ಕಂಥದ್ದು ಅದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಹೆಸರು. ಎಚ್.ಡಿ. ದೇವೇಗೌಡರ ಅವಧಿಯೂ ಕೂಡ ಈಗ ಸದ್ಯ ಮುಗ್ದಿರತಕ್ಕಂಥದ್ದು. ಎಚ್.ಡಿ. ದೇವೇಗೌಡರು ಬಿಜೆಪಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ. ಈ ಕಾರಣಕ್ಕಾಗಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮತ್ತೊಮ್ಮೆ ರಾಜ್ಯಸಭೆ ಪ್ರವೇಶಕ್ಕೆ ಮುಂದಾದರೆ ಅವರಿಗೆ ಅವಕಾಶ ಕೊಡಲೇಬೇಕಾದಂತಹ ಅನಿವಾರ್ಯತೆಯಲ್ಲಿ ಬಿಜೆಪಿ ಇದೆ. ಹೀಗಾಗಿ ಈ ಒಂದು ರಾಜ್ಯಸಭೆ ದಂಗಲ್ ಮುಂದಿನ ಕೆಲ ದಿನಗಳ ಬಳಿಕ ರೋಚಕ ಹಂತವನ್ನ ತಲುಪಲಿದೆ. ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅದರಲ್ಲೂ ಪ್ರಮುಖವಾಗಿ ಬೆಳಗಾವಿಯಲ್ಲಿ ಈ ಬಾರಿ ರಾಜ್ಯಸಭೆಯನ್ನ ಪ್ರವೇಶ ಮಾಡಕ್ಕೆ ಅನೇಕ ನಾಯಕರು ಈಗಾಗಲೇ ತೆರೆಮೆರೆಯಲ್ಲಿ ಸಿದ್ಧತೆ ನಡೆಸಿದ್ದಾರೆ. ಪ್ರಮುಖವಾಗಿ ಏನಂತಂದ್ರೆ ಮಾಜಿ ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆ ಆಗಿರ್ಬೋದು, ರಮೇಶ್ ಕತ್ತಿ, ಅಣ್ಣಾ ಸಾಬ್ ಜೊಲ್ಲೆ, ಮಹಾಂತೇಶ್ ಕೌಟಿಮಠ್, ಹೀಗೆ ಸಾಲು ಹೆಸರು ಬೆಳಗಾವಿ ಜಿಲ್ಲೆಯಿಂದ ಇರತಕ್ಕಂಥದ್ದು. ಹೀಗಾಗಿ ಈ ಬಾರಿ ಇದು ಕುತೂಹಲಕ್ಕೆ ಕಾರಣವಾಗಿದೆ. ಏನು ಬೆಳಗಾವಿ ರಾಜ್ಯದಲ್ಲೇ 18 ವಿಧಾನಸಭಾ ಕ್ಷೇತ್ರವುಳ್ಳಂತ ದೊಡ್ಡ ಜಿಲ್ಲೆ ಆಗಿದ್ದು ಇಲ್ಲಿ ಲಿಂಗಾಯತ ಮತದಾರರನ್ನ ಸೆಳೆಯುವಂತದ್ದು ಬಿಜೆಪಿಗೆ ಮಹತ್ವದ ಹೆಜ್ಜೆ. ಈ ಒಂದು ನಿಟ್ಟಿನಲ್ಲಿ ಈ ಒಂದು ರಾಜ್ಯಸಭಾ ಸದಸ್ಯ ಸ್ಥಾನ ಏನು ಬೆಳಗಾವಿಗೆ ದೊರಕುತ್ತಾ ಅಥವಾ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಹಿರಿಯರನ್ನ ಕಾರಣಕ್ಕಾಗಿ ಮತ್ತು ಒಕ್ಕಲಿಗರ ಮತವನ್ನ ದೃಷ್ಟಿ ಇಟ್ಟುಕೊಂಡು ಬೆಂಗಳೂರಿನ ಪಾಲಾಗುತ್ತಾ ಅಂತಕ್ಕಂಥದ್ದು ಕುತೂಹಲಗಳು ನಡೀತವೆ. ಈ ನಿಟ್ಟಿನಲ್ಲಿ ಬೆಳಗಾವಿಯ ಪ್ರಮುಖ ನಾಯಕರನ್ನ ಕೇಂದ್ರದ ಸಚಿವರು ಮತ್ತು ಮಾಜಿ ಮುಖ್ಯಮಂತ್ರಿಯಾಗಿದ್ದು ಎಚ್.ಡಿ. ಕುಮಾರಸ್ವಾಮಿ ಅವರು ಈಗಾಗಲೇ ಸಂಪರ್ಕ ಮಾಡಿದ್ದಾರೆ. ನಮಗೆ ಈ ಒಂದು ಬಾರಿ ಸಹಾಯ ಮಾಡಿ ಅಂತ ಹೇಳಿ ಕೇಳಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಬೆಳಗಾವಿ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿವೆ. ಈ ಬಾರಿ ರಾಜ್ಯಸಭೆಯನ್ನ ಯಾರು ಪ್ರವೇಶ ಮಾಡ್ತಾರೆ ಅನ್ನೋದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಒಂದು ಕಡೆ ಕಾಂಗ್ರೆಸ್ನಲ್ಲಿ ಈಗ ಅಧಿಕಾರ ಹಸ್ತಾಂತರ ಮತ್ತು ಸಂಪುಟ ಪುನರ್ರಚನೆ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತವೆ. ಈಗಾಗಲೇ ಮೇ 4ರ ಬಳಿಕ ದೆಹಲಿಯಲ್ಲಿ ಅನೇಕ ಕಾಂಗ್ರೆಸ್ ಶಾಸಕರು ಹೋಗಿ ಠಿಕಾಣಿ ಹೂಡಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಚುನಾವಣೆ ಏನಿದೆ ಇದು ಕೇವಲ 2 ಕ್ಷೇತ್ರದ ಚುನಾವಣೆ ಅಲ್ಲದೆ ಇದು 2 ರಾಜಕೀಯ ಪಕ್ಷಗಳಿಗೂ ಕೂಡ ದೊಡ್ಡ ಸವಾಲಾಗಿತ್ತು. ಆ ಚುನಾವಣೆಯ ಬಳಿಕ ರಾಜಕೀಯವಾಗಿ ಅನೇಕ ಧ್ರುವೀಕರಣಗಳು ಆರಂಭವಾಗುತ್ತೆ, ಅನೇಕ ಬದಲಾವಣೆ ಗಾಳಿ ಆರಂಭವಾಗುತ್ತೆ ಅಂತಕ್ಕಂಥ ಸೂಚನೆ ಈಗ ಸಿಕ್ಕಿದೆ. ಕಾಂಗ್ರೆಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ನಿಟ್ಟಿನಲ್ಲಿ ಬೆಳವಣಿಗೆಗಳು ನಡೀತವೆ. ಮತ್ತೊಂದು ಕಡೆ ಬಿಜೆಪಿಯಲ್ಲಿ ಈ ರಾಜ್ಯಸಭೆ ವಿಚಾರಕ್ಕಾಗಿ ಅನೇಕ ಮಹತ್ವದ ಬೆಳವಣಿಗೆಗಳು ಕೂಡ ನಡೆಯಲಿದ್ದು ಮತ್ತೊಂದು ಅವಧಿಗೆ ನನಗೆ ಅವಕಾಶ ಕೊಡಿ ಅಂತ ಹೇಳಿ ಈರಣ್ಣ ಕರಡಿ ಅವರು ಕೂಡ ಈ ಬಿಜೆಪಿ ಹೈಕಮಾಂಡ್ ಮುಂದೆ ಕೇಳುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಈರಣ್ಣ ಕರಡಿ ಅವರು ರಾಜ್ಯಸಭೆ ಸದಸ್ಯರಾದ ಬಳಿಕ ಆಕ್ಟಿವ್ ಆಗಿ ಕೆಲಸವನ್ನ ಮಾಡಿದ್ದಾರೆ ಮತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಹುಬ್ಬಳ್ಳಿ ಮೂಲದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರನ್ನ ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸುವ ಸಂದರ್ಭದಲ್ಲಿ ಸ್ಥಳೀಯರಿಗೆ ಅವಕಾಶ ಕೊಡಿ ಅಂತ ಹೇಳಿ ಕೇಳಿದ್ರು. ಮುಂದಿನ ದಿನಗಳಲ್ಲಿ ಅವಕಾಶ ಕೊಡ್ತೀವಿ ಅಂತ ಹೇಳಿ ಬಿಜೆಪಿ ಹೈಕಮಾಂಡ್ ಭರವಸೆಯನ್ನು ಕೊಟ್ಟಿದ್ರು. ಈ ಎಲ್ಲಾ ವಿಚಾರವನ್ನು ಇಟ್ಟುಕೊಂಡು ಮತ್ತೊಮ್ಮೆ ಬೆಳಗಾವಿ ಲಿಂಗಾಯತ ನಾಯಕರು ಈ ಬಾರಿ ರಾಜ್ಯಸಭಾ ಸದಸ್ಯ ಸ್ಥಾನ ಬೆಳಗಾವಿಗೆ ಕೊಡಿ ಅಂತ ಹೇಳಿ ಬೇಡಿಕೆ ಇಡುವಂತ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಮೈತ್ರಿ ಕಾರಣಕ್ಕಾಗಿ ಇದು ಎಚ್.ಡಿ. ದೇವೇಗೌಡರ ಪಾಲಾಗುತ್ತಾ ಅಥವಾ ಡಿ.ವಿ. ಸದಾನಂದ ಗೌಡರು ಮತ್ತೊಮ್ಮೆ ರಾಜ್ಯಸಭೆಯನ್ನ ಪ್ರವೇಶವನ್ನ ಮಾಡ್ತಾರಾ ಅಂತಕ್ಕಂಥದ್ದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.